ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ರಾಹುಲ್ಲ ರಾಹುಲ್ಲ. ಯಾಕಣ ಹಿಂಗಾಗ್ಬಿಟ್ಟೆ? ರಾತ್ರಿ ನಿದ್ದೆ ಮಾಡ್ದೋ ಇಲ್ವೋ? ಬಾರಸಿನ ಕುತ್ಕ. ನಮ್ಮವರೇ ನಮ್ಗೆ ಹಿಂಗೆ ಮಾಡ್ಬಿಟ್ರೆ ಬೇಜಾರಾಗುತ್ತೆ. ನಾನು ನಿನ್ನೆ ಹೇಳಿದ್ನಲ್ಲ ನಮ್ಮವ್ರ ಹೋಮ್ ಗ್ರೌಂಡ್ ಆಗ್ಬರಲ್ಲ ಅಂತ. ಏನ್ರಣ ಭಾಳ ಬೇಜಾರಲ್ಲಿ ಕೂತಿದ್ದೀರಾ? ಇನ್ನೇನು ಮಾಡೋದು ರಮೇಶ? ಇದೇನು ಹೊಸದ? ಏನೋ ಇವತ್ತೇ ಫಸ್ಟ್ ಸೋತಿದ್ದಾರೆ ಅಂದರೆ ಬೇಜಾರಾಗೋದ್ರಲ್ಲಿ ಅರ್ಥ ಐತೆ. 18 ವರ್ಷದಿಂದ ಇದೇ ಆಗಿರೋದಲ್ವಾ? ಯಾರೋ ಹೊಡೆದಿದ್ರೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ನಮ್ಮ ರಾಹುಲನೇ ಹಿಂಗೆ ಮಾಡ್ಬಿಟ್ನಲ್ಲ. RCB ಅವ್ರು ಸ್ಟಾರ್ಟ್ ಮಾಡಿದ್ ನೋಡಿ 250 ರನ್ ಮೇಲೆ ಹೊಡಿತಾರೆ ಅನ್ಕೊಂಡೆ ಗುರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹಾಡು ಹೇಳ್ಬೋದು ಅಂದ್ಕೊಂಡಿದ್ದೆ. ಆದರೆ ಕರಿಮಣಿ ಮಾಲೀಕ ನೀನಲ್ಲ ರಾಹುಲ ಅನ್ನೋ ಹಂಗಾಯ್ತು. ಫಸ್ಟ್ 3 ಓವರಲ್ಲಿ 50 ರನ್ ಹೊಡೆದಿದ್ದರು. ನೆಕ್ಸ್ಟ್ 18 ಓವರಲ್ಲಿ 110 ರನ್ ಹೊಡೆಯೋಕ್ಕಷ್ಟೇ ಆಗಿದ್ದು ಇವ್ರ ಕೈಯಲ್ಲಿ. ವೇಸ್ಟ್ ನನ್ನ ಮಕ್ಕಳು ಎಲ್ಲರೂ ಬೀಸಾಡೋಕ್ಕೆ ಹೋಗ್ತಾರೆ. ಒಗ್ಗನ ಮಗನ ನಿಂತಾಡಲ್ಲ ಪಿಚ್ ನೋಡಿ. ಬೌಲಿಂಗಲ್ಲೂ ಅಷ್ಟೇ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಫಸ್ಟು 58ಕ್ಕೆ 4 ವಿಕೆಟ್ ಹೋಗಿದ್ವು ಅವು. ಆಮೇಲೆ ನಮ್ಮ ರಾಹುಲ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು, ಮುಗಿಸ್ಬಿಟ್ಟ. ಮಳೆ ಜೋರಾಗಾದರೂ ಬರಲಿಲ್ಲ. ಮ್ಯಾಚ್ ಅಟ್ಲೀಸ್ಟ್ ಸೋಲೋ ಬದಲು ಒಂದೊಂದು ಪಾಯಿಂಟ್ ಆದರೂ ಸಿಕ್ಕಿರೋದು. ಮಳೆ ಸ್ಟಾರ್ಟ್ ಆದಮೇಲೆ ರನ್ ಮಳೆನೂ ಸ್ಟಾರ್ಟ್ ಆಯಿತು ಬಿಡು ರಾಹುಲ್ದು. ಹುಟ್ಟದಾಗಿಂದ ಇಲ್ಲೇ ಆಡಿದ್ದಾನೆ, ಗೊತ್ತಿರಲ್ವಾ ಹೆಂಗಾಡ್ಬೇಕು ಅಂತ. ಬಿಡು ಶಂಕರಣ್ಣ, 2 ಮ್ಯಾಚ್ ಅಷ್ಟೇ ಅಲ್ವಾ ಸೋತಿರೋದು. ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. ಮತ್ತೆ ಗೆದ್ದೇ ಗೆಲ್ತಾರೆ ಬಿಡು. ಈ ಸರಿ ನಮ್ದೇ. ಈ DC ಅವರು ಒಂದು ಮ್ಯಾಚ್ ಸೋಲ್ತಿಲ್ವಲ್ಲ ಗುರು ಈ ಸೀಸನ್ನು. ಸಾಕಷ್ಟು ಸ್ಟ್ರಾಂಗ್ ಆಗವ್ರಪ್ಪು. ಹೋಗ್ಲಿ ಬಿಡಿ, ನೆಕ್ಸ್ಟ್ ಮ್ಯಾಚ್ ಒಳ್ಳೇದಾಗುತ್ತೆ. ಇವತ್ತು CSK KKR ಅಲ್ವಾ? ಹೌದು. ಧೋನಿ ಕ್ಯಾಪ್ಟನ್ ಅಂತೆ ಇವತ್ತಿಂದ ಈ ಸೀಸನ್ ಪೂರ್ತಿ. ಜಾಸ್ತಿ ಸೋಲ್ತಾವ್ರೆ ಅಂತ ಆ ಥರ ಮಾಡಿದ್ರೇನೋ. ಇಲ್ಲ ಆ ಋತುರಾಜ್ಗೇನೋ ಇಂಜುರಿ ಅಂತೆ. ಹಾಗಾದ್ರೆ ನೋಡ್ಬೇಕು, ಧೋನಿ ಕ್ಯಾಪ್ಟನ್ ಆದ್ಮೇಲಾದ್ರೂ ಚೆನ್ನಾಗಿ ಗೆಲ್ತಾರ ಅಂತ. ಯಾರ್ ಕ್ಯಾಪ್ಟನ್ ಆದ್ರೂ ಈ ಸರಿ ಗೆಲ್ಲ ಡೌಟ್ ಬಿಡು. ಆ ಟೀಮೇ ಸರಿ ಇಲ್ಲ. KKR ಲಾಸ್ಟ್ ಸರಿ ಚಾಂಪಿಯನ್ಸು, ಈ ಸರಿ ಯಾಕೋ ಸರಿಯಾಗಿ ಆಡ್ತಿಲ್ಲಪ್ಪ. ಅವ್ರಿಗೆ ಯಾಕೋ 2025 ಸರಿಯಾಗಿ ಬಂದಿಲ್ಲ ಅನ್ಸುತ್ತೆ ಬಿಡು. ಹೋಗ್ಲಿ ಬಿಡ್ರಿ, ಏನೋ ಮಾಡ್ಕೊಳ್ಳಿ, ನಮ್ಗೆ ಯಾಕೆ. ಸರಿ ಬಾ ಎಲ್ರಿಗೂ, ನಾಳೆ ಸಿಗ್ತೀವಿ.